ವಿನೋದ ಭೋಜನವಿದು ನಗೆ ನಗೆಯ ಭಕ್ಷ್ಯಗಳಿವು, ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು. ವಿನೋದ ಭೋಜನವಿದು ನಗೆ ನಗೆಯ ಭಕ್ಷ್ಯಗಳಿವು, ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು. ಜಮಾರೆ ಜೋಕು ಜೋರು ಹನಿಗವನ ಪಾಯಸ ಕೀರೋ, ವವಾರೆ ಶಾಯಿರೆಗಳು ಬಳ್ಳಾರೆ ಅಡಕವಾಡು. ನಮ್ಮ ಇವರು ರಿಚರ್ಡ್ ಲೂಯಿಸ್ ಅವರ ಪರಿಚಯ ನಿಮಗಿದ್ದೇ ಇದೆ. ನಾಟ್ಯ ದರ್ಪಣದ ಸೆಕ್ರೆಟರಿ ಆಗಿರ್ತಕ್ಕಂಥ ರಿಚರ್ಡ್ ಲೂಯಿಸ್ ಅವರು ಪ್ಯಾರಿಸ್ ಪ್ರಣಯ, ಕರುಳಿನ ಕೂಗು, ತುತ್ತಮುತ್ತ ಮೊದಲಾದ ಅನೇಕ ಸಿನಿಮಾಗಳಿಗೆ ಅವರು ಕತೆ ಸಂಭಾಷಣೆ ಬರೆದವರು. ಕೋತಿಗಳು ಸಾರ್ ಕೋತಿಗಳು, ಎಸ್ ವಿ ರಾಜನ್ ಸಿಂಗ್ ಬಾಬು ಅವರ ಸಿನಿಮಾಕ್ಕೆ ಒಂದು ಸಂಭಾಷಣೆ ಬರೆದವರು ನಮ್ಮ ರಿಚರ್ಡ್ ಲೂಯಿಸ್ ಅವರು. ಕತ್ತೆಗಳು ಸರ್ ಕತ್ತೆಗಳಿಗೆ ಸಂಭಾಷಣೆ ಬರೆದಿದ್ದು ನಾನು, ನನಗೆ ಅವಕಾಶ ಸಿಕ್ತು. ನಾನು ಬಾಬು ಅವ್ರನ್ನ ಕೇಳಿದೆ, ಏನು ಸರ್ ಇದು ಕೋತಿಗಳು ಸಂಭಾಷಣೆ ನೀವು ತೊಗೊಂಡೋಗಿ ರಿಚರ್ಡ್ ಕೈಯಲ್ಲಿ ಬರ್ಸಿದ್ರಿ, ಕತ್ತೆಗಳು ಸಂಭಾಷಣೆ ನನ್ನ ಕೈಯಲ್ಲಿ ಬರ್ಸಿದ್ರಲ್ಲ ಅಂತ ಕೇಳಿದಾಗ ರಾಜನ್ ಸಿಂಗ್ ಬಾಬು ಅವರು, ಹೌದ್ರಿ ನಾವು ಅವರ ಮುಖ ನೋಡಿಕೊಂಡೇ ಸಬ್ಜೆಕ್ಟ್ ಕೊಡೋದು ಅಂತ ಹೇಳಿದ್ದನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ರಿಚರ್ಡ್ ಲೂಯಿಸ್ ಅವರು ಚಿತ್ರದುರ್ಗದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಭಾಷಣ ಮಾಡೋಕ್ಕೆ ಮುಂಚೆ ಇವರು ಕೋತಿಗಳು ಸರ್ ಕೋತಿಗಳು ಸಂಭಾಷಣೆ ಬರ್ತಿದ್ದಾರೆ ಅಂತ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಅವರು ಬರಬೇಕು ಅಂದರೆ ಅದು ಎಲ್ಲಿತ್ತೋ ನಿಜವಾಗಲೂ ಒಂದು ಕೋತಿ ಹಾರಿ ಬಂದು ವೇದಿಕೆ ಮೇಲೆ ಕೂತ್ಕೊಳ್ತು. ಇವರು ಕೈ ಹಿಡಿದು ತೊಗೊಂಡೋಗಿ ಪಕ್ಕಕ್ಕೆ ಬಿಡೋವರೆಗೂ ಅದು ಪಕ್ಕಕ್ಕೆ ಹೋಗಲಿಲ್ಲ. ನಡೆದ ಘಟನೆ ಇದು ದಿನಪತ್ರಿಕೆಗಳು ಬಂದಿತ್ತು. ಹೀಗಾಗಿ ಅಂದಿನ ಮಾನವನಿಗೆ ಇಂದಿನ ಮಾನವನಿಗೆ ಒಂದು ಒಳ್ಳೆಯ ನವಿರಾದ ಸಂಬಂಧ ಇರ್ತಕ್ಕಂಥದ್ದನ್ನು ನಾವು ರುಚಿಯಲ್ಲಿ ನೋಡ್ತಾ ಇದ್ದೀವಿ. ಈಗ ರುಚಿಯವರ ಮಾತಿಗೆ ನಿಂತರೆ ಭಾಳ ಕಷ್ಟ ಆಗುತ್ತೆ. 10 ನಿಮಿಷದಲ್ಲಿ ಮಾತು ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಸೊಗಸಾದ 10-12 ನಿಮಿಷಗಳ ಕಂತು ಬಾಕಿ ಉಳಿದಿದೆ. ಇದೀಗ ರುಚಿ. ಸಾವು ಮತ್ತು ನಗು ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳಿದರು. ಈ ಸಾವಲ್ಲಿ ನಗು ಎಲ್ಲಾದ್ರೂ ಇರುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ನೀವು ನಗು ನಾನು ನಗಬೇಕು ಅಂತ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲ ಕಡೆ ನಗು ಇರುತ್ತೆ. ಯಾರೋ ಒಬ್ಬ ಚಿಕ್ಕ ಹುಡುಗ 28 ವರ್ಷದವನು ಸತ್ತೋಗಿದ್ದ. ಅವನ ತಾಯಿ, ಎಲ್ಲರೂ ನೀವು ನೋಡಿರ್ಬೋದು, ಚಿಕ್ಕ ಮಕ್ಕಳು ಸತ್ತೋಗ್ಬಿಟ್ಟು ತಾಯಂದಿರು ಅಪ್ಪಂದರು ಉಳಿದುಬಿಟ್ರೆ ತುಂಬ ದುಃಖ ಪಡ್ತಿರ್ತಾರೆ. ಆ ಹುಡುಗ ಸತ್ತೋಗಿದ್ದ 28 ವರ್ಷದ ಯುವಕ. ಆ ತಾಯಿ, ಅಯ್ಯೋ ಹೋಗ್ಬಿಟ್ಟಲ್ಲ, ಒಂದೇ ಒಂದು ಸಲ ಅಮ್ಮ ಅಂತ ಅಂದ್ಬಿಡೋ. ಇದು ಸಾಮಾನ್ಯವಾಗಿ ಸತ್ತಾಗಿ ಎಲ್ಲರೂ ಹೇಳೋದು. ಅವನು ಅನ್ನಲ್ಲ ಅಂತ ಗೊತ್ತು, ಆದರೂ ಇವ್ರು ಅಂತ ಇರ್ತಾರೆ, ಒಂದು ಸಲ ಅಮ್ಮ ಅಂತಂದ್ಬಿಡೋ, ಒಂದು ಸಲ ಅಮ್ಮ ಅಂತಂದ್ಬಿಡೋದು. ಆವತ್ತು ಆ ಹುಡುಗ ಸತ್ತಿದ್ದ ದಿವಸ ಒಳ್ಳೆ ಸೀಸನ್ನು. ತುಂಬ ಜನ ಸತ್ತೋಗಿದ್ರು. ಅಲ್ಲೊಂದು ರೈಲ್ವೆ ಆ್ಯಕ್ಸಿಡೆಂಟು, ಅಲ್ಲೊಂದು ಕಮ್ಯುನಲ್ ಕ್ಲಾಶು, ಅಲ್ಲೊಂದು ಕಾವೇರಿ ಗಲಾಟೆ, ಸಿಕ್ಕಾಪಟ್ಟೆ ರಶ್ಶು ಸ್ವರ್ಗದಲ್ಲಿ. ಇವನು ಹೋಗಿ ಹುಡುಗ ಕ್ಯೂ ನಿಂತ್ಕೊಂಡ. ಏನು ಸರ್ ಇವತ್ತು ಇಷ್ಟೊಂದು ರಶ್ಶು? ಇವತ್ತು ಒಳ್ಳೆ ಸೀಸನಲ್ಲೇನಪ್ಪ, ಗುಜರಾತ್ ಗಲಾಟೆ ಆಗಿದೆ, ಕಮ್ಯುನಲ್ ವೈಲೆನ್ಸ್ ಆಗಿದೆ, ರೈಲ್ವೆ ಲೈನ್ ಬಿದ್ದಿದೆ, ಆ ಥರ ಆಗಿದೆ. ಮತ್ತು ಎಷ್ಟೊತ್ತಾಗಿದೆ ಸರ್ ನನ್ನ ಪಾಳಿ ಬರ್ಬೇಕಾರೆ? 3-4 ಅವರ್ಸ್ ಆಗತ್ತಪ್ಪ. ಬೋರ್ ಆಗೋಯ್ತು ಸ್ವರ್ಗದಲ್ಲಿ. ಸ್ವರ್ಗ ಸಾಮಾನ್ಯವಾಗಿ ಬೋರ್ ಯಾಕೆ ಹೇಳಿ, ಎಲ್ಲ ಒಳ್ಳೆಯವರೇ ಇರೋದು. ನಮ್ಮ ಥರ ಕೆಟ್ಟವರಿದ್ದರೆ ನಿಮ್ಗೇನೋ ಟೈಮ್ ಪಾಸ್ ಆಗತ್ತೆ. ಎಲ್ಲರೂ ಒಳ್ಳೆಯವರೇ ಬಂದುಬಿಟ್ಟು ಜೀವನದಲ್ಲಿ ಹೀಗಿರಬೇಕು, ಎಲ್ಲರೂ ಸತ್ಯವನ್ನೇ ನೋಡ್ಬೇಕಂತ 2 ನಿಮಿಷ ಹೇಳಿದ್ರೆ ಫುಲ್ ಖಾಲಿ ಆಡಿಟೋರಿಯಂ. ಸೊ ಯಾರು ತರಲೆಗಳು ಅಲ್ಲಿ ಹೋಗಲ್ಲ, ಡೈರೆಕ್ಟಾಗಿ ನರ್ಕಕ್ಕೆ ಹೋಗಿ ಒಂದು 8-10 ವರ್ಷ ಅಲ್ಲಿ ಜಾಲಿಯಾಗಿ ಕಾಲ ಕಳೆದು ಆಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಒಂದು ನಂಬಿಕೆ. ಇವನು ಹೋಗಿ ನಿಂತ್ಕೊಂಡಿದ್ದ. ಇವನು ಸ್ವರ್ಗಕ್ಕೆ ಹೋಗ್ತಾರೆ ನರ್ಕಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಇವ್ನು ಬೋರ್ ಆಯಿತು. ಏನು ಮಾಡೋದು, ಸುಮ್ಮನೆ ಮನೆ ಕಡೆ ನೋಡೋಣ ಅಂತ ಹಿಂಗೆ ನೋಡ್ದ. ಪ್ರಪಂಚದಲ್ಲಿ ಕೆಳಗಡೆ ನೋಡ್ದ. ಒಂದು ಸಲ ಅಮ್ಮ ಅಂದ್ಬಿಡೋ, ಒಂದು ಸಲ ಅಮ್ಮ ಅಂದ್ಬಿಡೋ ಅಂತ ಅಮ್ಮ ಅಂತಾನೆ ಇದ್ದಾಳೆ. ಸೆಂಟಿಮೆಂಟ್ಲಾಗ್ಬಿಟ್ಟ. ಚಿತ್ರಗುಪ್ತಂಗಲ್ಲ, ಸರ್ ನಮ್ಮಮ್ಮ ಒಂದು ಸಲ ಅಮ್ಮ ಅಂದ್ಬಿಡು ಅಂತ ಇದ್ದಾರೆ ಸರ್, ಅದಕ್ಕೇನು ಮಾಡೋದು? ಹೋಗಿ ಅಂದ್ಬಿಡ್ಲಾ ಸರ್? ಅವೆಲ್ಲ ಮಾಡೋಕ್ಕಾಗಲ್ಲ. ಏನು ಅಂದ್ಕೊಂಡಿದ್ಯಾ ನೀನು? ಯಾಕೆ ಸರ್ ಆಗಲ್ಲ? ಇಲ್ಲಿ ಸುಮ್ಮನೆ ಕ್ಯೂ ಇದೆ, ನಾನು ಅಷ್ಟೊತ್ತಿಗೆ ಹೋಗಿ ಬಂದುಬಿಡ್ಲ ಸರ್? ಆಗಲ್ಲ, ಅದು ಯಮಧರ್ಮರ ಅಂತ ಕೇಳಬೇಕು, ನಮ್ಮ ಬಾಸ್ ಓಕೆ ಅನ್ಬೇಕು. ಸ್ವಲ್ಪ ಹೇಳಿ ಸರ್, ಅಷ್ಟೊತ್ತು ಬಾಸ್ ಬರ್ತದೆ. ಏನೇ ಇಷ್ಟೊಂದು ರಶ್ ಚಿತ್ರಗುಪ್ತ? ಸೀಸನ್ ಅಲ್ವಾ ಸರ್ ಇವತ್ತು? ಕರೆಕ್ಟ್. ಇಂಡಿಯಾದಿಂದ ಬಂದ್ಯಾರು ಭಾಳ ಜನ.
ಈ ನೋಡೋ ಭಾಳ ಸಾಯ್ತಾ ಇದಾರಲ್ಲ ಇಂಡಿಯಾದಲ್ಲಿ ಅಂತದ್ದು. ಹೌದು ಸರ್, ಪಾಪ್ಯುಲೇಷನ್ ಕಡಿಮೆ ಮಾಡೋಕ್ಕೆ ನಾವೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತೇಳಿ. ಓಹೋ ಸರಿ ಸರಿ ಅಂತಂದು. ಸರ್ ಈ ಹುಡುಗ ಏನೋ ಕೇಳ್ತದೆ, ಏನೇ ಅದು ಸರ್ ನಮ್ಮಮ್ಮ ಒಂದು ಸಲ ಅಮ್ಮ ಅಂದ್ಬಿಡು ಅಂತ ಹೇಳ್ತಾಯಿದ್ರೆ. ಅಲ್ಲ ಸರ್, ಏನೋ ಅದೇ ಸರ್ ನಾನು ಸತ್ತೋಗಿದ್ನಲ್ಲ ಸರ್, ನಮ್ಮಮ್ಮ ಒಂದು ಸಲ ಅಮ್ಮ ಅಂದ್ಬಿಡು. ಆಗಲ್ಲ ಅನ್ನೋಕ್ಕಾಗಲ್ಲ. ಯಾಕೆ ಸರ್ ಆಗಲ್ಲ? ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬೇಕಾ? ಆಗಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹಂಗೆ ಮಾಡೋಂಗಿಲ್ಲ. ಒಂದು ಸಲ ಅಂದುಬಿಟ್ಟೆ ಕ್ಯಾಕರ್ಸ್ ಉಗಿತಾವ್ರೆ. ಸಾವಿತ್ರಿ ಏನೋ ಕೇಳಿದ್ಲು ಅಂತ ಹೇಳಿದೆ, ಇಡೀ ಪ್ರಪಂಚ 2000 ವರ್ಷ ಆದಮೇಲೆ ಉಗಿತಾವ್ರು ನನಗೆ. ಹಂಗೆಲ್ಲ ಮಾಡೋಕ್ಕಲ್ಲ ಸರ್. ನೋಡಿ ಸರ್ ಅಂತ ಭಾಳ ತಲೆ ತಿಂದ್ಬಿಟ್ಟ. ಹೋಗಯ್ಯ ಅಂದ್ಬಿಟ್ಟ. ಇಲ್ಲಿ ನೋಡ್ತಾನೆ ಮನೆ ಹತ್ರ ಇವನು ಬಾಡಿನೇ ಹೋಗ್ಬಿಟ್ಟೈತೆ. ಎಲ್ಲ ಹರಿಶ್ಚಂದ್ರ ಘಾಟಲ್ಲಿ ಇಟ್ಬಿಟ್ಟು ಸೌದೆ ಗಿವ್ದೆ ಇಟ್ಬಿಟ್ಟು ಸೀಮೆಣ್ಣೆ ಹಾಕ್ತಾವ್ರೆ. ಅಲ್ಲೂ ಬಿಡಲಿಲ್ಲ. ಕೊನೆಯಲ್ಲಿ ಬಾಮ್ಮ ಒಂದು ಸಲ ನೋಡ್ಬಿಟ್ಟು ನಿನ್ನ ಮಗನ್ನ ಒಂದು ಸಲ ಅಮ್ಮ ಅಂದ್ಬಿಡೋದು. ಎದ್ದ ಅಮ್ಮ ಅಂದ ಅಷ್ಟೇ. ಡಮಾರ್ ಅಂತ ಅಮ್ಮ ಬಿದ್ದೋದ್ಲು, ಮೂರ್ಛೆ ಬಿದ್ದೋದು. ಇದು ಬಂದವರೆಲ್ಲ ಓಡೋಗ್ಬಿಟ್ರು. ಇನ್ನೊಂದಷ್ಟು ಜನ ಸೌದೆ ತಗೊಂಡು ಪಟ ಪಟ ಅಂತ ಓಡಿ ಸಾಯ್ಸಾಕ್ಬಿಟ್ರು. ಅವನು ಮೊದಲೇ ಸತ್ತೋಗಿದ್ದ, ಫುಲ್ ಹೊಡೆದಾಕ್ಬಿಟ್ರು. ಫುಲ್ ಮುಖ ಎಲ್ಲ ರಕ್ತ ಆಯಿತು. ಈ ಸತ್ತವ್ರಿಗೊಂದು ಕಳೆ ಇರುತ್ತೆ, ಮುಖದಲ್ಲಿ ಭಾಳ ನೆಮ್ಮದಿಯಾಗಿ ಮಲಗಿರ್ತಾರೆ, ಮೂಗಲ್ಲಿ ದಾವಣಗೆರೆ ಕಾಟನ್ ಇಟ್ಟಿರ್ತಾರೆ. ಸತ್ತವ್ರು ನೋಡಿ ಭಾಳ ಸಾಫ್ಟಾಗಿ ಚೆನ್ನಾಗಿರ್ತಾರೆ. ಯಾಕೆಂದರೆ ಟೆನ್ಷನ್ ಇಲ್ಲ. ಯಾವ ಮುಖದಲ್ಲಿ ಟೆನ್ಷನ್ ಇರಲ್ಲ, ಅದಕ್ಕೊಂದು ಕಳೆ ಇರುತ್ತೆ. ಹಂಗೆ ಮಲಗಿದ್ದ. ಅಮ್ಮ ಅಂದ, ಮುಖ ಮುಚ್ಚಿ ಎಲ್ಲ ಹೊಡೆದಾಕ್ಬಿಟ್ರು. ಹೋಗಿ ತಿರ್ಗಾ ಕ್ಯೂವಲ್ಲಿ ನಿಂತ್ಕೊಳ್ಳ. ಧರ್ಮರಾಯ ಬಂದ. ಅವನು ಹುಡುಗ ಎಲ್ಲ ಹೋದವನು ಬರಲೇ ಇಲ್ವಲ್ಲ? ಬಂದವನಲ್ಲ ಸರ್. ಎಲ್ಲಿ? ನಾನೇ ಸರ್. ಬೇಕಿತ್ತ ನನ್ನ ಮಗನೇ ನಿನಗಿದು ಮುಖ? ಎಷ್ಟು ಲಕ್ಷಣವಾಗಿದ್ದೆ. ಅಮ್ಮ ಅನ್ನೋಕ್ಕೋಗಿ ಎಷ್ಟು ಸೆಂಟಿಮೆಂಟ್ ಇಟ್ಕೋಬೇಕು ಅಷ್ಟು ಇಟ್ಕೋಬೇಕು. ಬಡ್ಡಿ ಬಗ್ಗೆ ಜಾಸ್ತಿ ಇಟ್ಕೋಬೇಕು. ಈ ತಮಿಳರು ಸ್ವಲ್ಪ ಎಮೋಷನಲ್ ಪೀಪಲ್. ಕನ್ನಡದವ್ರಿಗಿಂತ ತೆಲುಗಿನವ್ರಿಗಿಂತ ಇಂಡಿಯಾದಲ್ಲೇ ಬಹಳ ಎಮೋಷ್ನಲ್ ಅವರು. ಅದು ಶಿವಾಜಿ ಗಣೇಶನ್ನು ಸುಮ್ಮನೆ ಅಳ್ಬೋದು. ಇದತ್ತಾನು ಸಲ್ಲಪ್ಪವನೇ ಮೀನಾಕ್ಷಿ ಅಂತ ಹಂಗೆ ಹೇಳ್ಬೋದು. ನಮ್ಮ ಅಣ್ಣವ್ರು ಹೇಳ್ತಾರೆ, ಮೀನಾಕ್ಷಿ ಇದನ್ನು ತಾನೇ ಹೇಳಕ್ಕೆ ಹೋದೆ ಅಂತ. ರಾಜ್ಕುಮಾರ್ ಅಂದರೆ ಅವರು ಅದೆಲ್ಲ ನೋಡಿ. ಬೇಗ ಫೋಟೋ ನೋಡಿದ್ರೆ ಶಿವಾಜಿ ಗಣೇಶನ್ ಜ್ಞಾಪಕ ಬರುತ್ತೆ ನನಗೆ. ಅದಕ್ಕೆ ಅವರ ಸತ್ತರೆ ಅಳೋದಕ್ಕೆ ಜನಾನ ಕರೀತಾರೆ. ಇನ್ನು ಹಿಂದಿಲ್ ರುಡಾಲಿ ಅಂತಾರಲ್ಲ ಆ ಥರ. ಬೆಂಗಳೂರಲ್ಲಿ ಪೆರ್ಮಾಳ್ ಅಂತಿದ್ದ, ಒಳ್ಳೆ ಬಿಸ್ನೆಸ್ ಅವನಿಗೆ. ಇಡೀ ಬೆಂಗಳೂರಿಗೆ ಅವನೊಬ್ಬನೇ ಅಳೋನು. ಒಂದು ಸಲ ಹತ್ತಿರ ಆ ಕಾಲದಲ್ಲಿ 300-400 ರೂಪಾಯಿ ಕೊಡೋರು, ಒಳ್ಳೆ ಕಮಾಯಿ. ಆಮೇಲೆ ಆವಾಗ ಒಳ್ಳೆ ಸೀಸನು. ಈ ಕಾವೇರಿ ಗಲಾಟೆ ಅಲ್ಲಿ ಪಾಪ ತಮಿಳ್ನವ್ರು ಜಾಸ್ತಿ ಸಾಯೋರು. ಸತ್ತಿದ ತಕ್ಷಣ ಪೆರ್ಮಾಳ್ ಹೆಂಗೆ ಪಾರಡ ಅಂತಂದರೆ ಅವ್ನು ಬಂದು ಅಳೋದು, ಒಳ್ಳೆ ಕಮಾಯಿ ಆಗ್ತಾಯಿತ್ತು. ಮೊನ್ನೆ ಯಾವಾಗ ಒಂದು 5-6 ವರ್ಷದಿಂದ ಸಿಗ್ದ, ಏನಪ್ಪ ಪೆರ್ಮಾಳ್ ಎಬ್ಡಿ ಇರ್ಕರೆ ಅಂತ. ಸೀಸನ್ ಪೋಯ್ಡ್ಚಿ ಸ್ವಾಮಿ. ಏನಪ್ಪ ಸೀಸನು? ಯಾರು ಸಾವರ್ತೆ ಇಲ್ಲ ಸ್ವಾಮಿ, ಇಪ್ಪಳು ಗಲಾಟೆನೇ ಇಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟವ್ರೆ ಎಲ್ಲರೂ. ಮತ್ತು ಜೀವನಕ್ಕೆ ಏನು ಮಾಡ್ತೀವಿ? ಏನೋ ಮಾಡ್ತಾಯಿದ್ದೀನಿ ಸ್ವಾಮಿ, ಪರವಾಗಿಲ್ಲ, ಆದರೂ ಕಷ್ಟ ಸ್ವಾಮಿ, ಮೊದಲಿದ್ದಂಗಿಲ್ಲ ಸ್ವಾಮಿ. ಒಂದೊಂದು ದಿವಸಕ್ಕೆ ಇಬ್ಬಿಬ್ಬರು ಸಾಯ್ತಾಯಿದ್ರು. 500 ರೂಪೀಸ್ ಕಡಿಮೆ ಇರ್ತಾರಲ್ಲ, ಎಣ್ಣೆ ಗಿಣ್ಣೆಗೆಲ್ಲ ಚೆನ್ನಾಗಿತ್ತು ಸರ್, ಇವಾಗ ಏನಿಲ್ಲ. ಸರಿ ಪಾಪ ಒಬ್ಬೊಬ್ರದ್ದು ಒಂದೊಂಥರ ಬಿಸ್ನೆಸ್ಸು. ಸೀಸನ್ ಏನೇ ಎಲ್ಲದಕ್ಕೂ ಸೀಸನ್ ಸರ್. ನಮ್ಮ ಕಂಟ್ರಿಲೇ ಮದುವೆಗೆ ಸೀಸನ್ ಇರುತ್ತೆ. ಆಷಾಢದಲ್ಲಿ ಮದುವೆ ಆಗಲ್ಲ. ಸೊ ಮದುವೆ ಯಾವಾಗ ಆಗ್ತಾರೋ 1 ವರ್ಷ ಆದಮೇಲೆ ಮಕ್ಕಳಾಗ್ತವೆ, ಅದಕ್ಕೆ ಸೀಸನು. ದೇವ್ರಿಗೂ ಸೀಸನ್ ಇದೆ ಸರ್. ನೋಡಿ 1960 ರಾಘವೇಂದ್ರ ಅವ್ರಿಗೆ ಒಳ್ಳೆ ಮಾರ್ಕೆಟು. 70s ಬಂತು, ಸಾಯಿಬಾಬಾ ಬಂದರು, ಆ ಮಾರ್ಕೆಟ್ ಹೊರಟೋಯ್ತು. ಅದಾದಮೇಲೆ ಇವಾಗ ಅಯ್ಯಪ್ಪ ಬಂದಮೇಲೆ ಯಾವ ದೇವರಿಗೂ ಮಾರ್ಕೆಟ್ ಇಲ್ಲ, ಅವರೇ ಫುಲ್ಲು. ಎಲ್ಲ ಸ್ಟಾರ್ಗಳಿದ್ದಂಗೆ ಆ ಥರ ಮಾರ್ಕೆಟ್. ಒಂದು 5 ವರ್ಷ ಆದಮೇಲೆ ಸಿಗ್ದ, ಏನಪ್ಪ ಪೆರ್ಮಾಳ್ ಹೆಂಗಿದೆಯಾ ಅಂತ. ಈಗ ಒಳ್ಳೆ ಮಾರ್ಕೆಟ್ ಸ್ವಾಮಿ, ಸೆಲ್ ಫೋನ್ ಬಂದಿಡ್ಚಿಲ್ಲ ನೆಲ್ಲ ಮಾರ್ಕೆಟಲ್ಲಿ. ಸೆಲ್ ಫೋನ್ಗೂ ನಿನಗೇನೆ ಅಂತ. ನಾನು ಸೆಲ್ ಫೋನ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ. ಅವನು ನನ್ನ ತಮ್ಮನ ಮಗ ಇದ್ದಲ್ಲ ನನ್ನ ಜೊತೆ, ವೇಲು, ಅವನು ಬೇರೆ ಬಿಸ್ನೆಸ್ ಶುರು ಮಾಡಿಬಿಟ್ಟ ಸ್ವಾಮಿ. ಅದಕ್ಕೆ ಇವಾಗ ಸೆಲ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾರು ಡಮ್ಮಾರು ಅಂದರೆ ಫಸ್ಟ್ ನಮಗೆ ಫೋನ್ ಮಾಡ್ತಾರೆ, ನಾನೇ ಫಸ್ಟ್ ಹೋಗ್ಬಿಡ್ತೀನಿ ಅಂದ. ಹೌದಾ ಅಂತ ಮಾತಾಡ್ತಿದ್ದ. ಒಂದು ಫೋನ್ ಬಂತಲ್ಲ, ಯಾರೇ ಪೋಯ್ಟಂಗ್ಲಾ, ಯಾರು ಸತ್ತರೆ ನಾವೇನಂತ ಹೋಗ್ಬಿಟ್ರ ಅಂತೀವಿ. ಅವನು ಪೋಯ್ಟಂಗ್ಲಾ, ಒಂದು ವ್ಯಾಪಾರ ಅವನಿಗೆ. ಸತ್ತೋಗ್ಬಿಟ್ರ ಎಲ್ಲಿ? ಶ್ರೀರಾಮ್ಪುರ. என்ன பேர்? பெரியசாமி. பேர் பெரியசாமி. வயசு 55. பொண்டாட்டி 2, புள்ள 2, 1 ஆண் 1 பெண்ணு. சரி சரி. எங்கே? ಶ್ರೀರಾಮ್ಪುರ. பெரியசாமி 55 ವಯಸ್ಸು, 2 பொண்டாட்டி 2 புள்ள, 1 ಆಣ್ 1 பெண்ணு. ಕರೆಕ್ಟ್ ಪಡಿ ಸಣ್ಣ ಪಡಿ ಚಲೋ ಆಯ್ತು ಅಂದ. ಏನಪ್ಪ ಅಂದೆ, ಅದೇ ಹೋಗ್ಬಿಟ್ಟಿದ್ದಾರೆ ಸ್ವಾಮಿ ಶ್ರೀರಾಮ್ಪುರದಲ್ಲಿ. ಒಂದು ಗಿರಾಕಿ ಸಿಕ್ತು ನಮಗೆ. ಅದೇನೋ ಕೇಳ್ದಲ್ಲ, ಅದೇ ಪೆರಿಸ್ವಾಮಿ 55, 2 ಪುಳ್ಳ 2 ಪೊಂಡಾಟ್. ಏನು ಹಂಗಂದ್ರೆ, ಇದು ಬಯೋಡೇಟಾ ಸ್ವಾಮಿ. ನಾವು ಅಳಬೇಕಾದ್ರೆ ಅವ್ರದ್ದು ಬಯೋಡೇಟಾ ಇರಬೇಕು.
ಸರಿ ಅಷ್ಟೊತ್ತಿಗೆ ಕಾಪಿ ಕುಡಿಯೋಣ ಬನ್ನಿ ಸ್ವಾಮಿ ಅಂತ ಒಂದು ಗಿರಾಕಿ ಸಿಗ್ತಲ್ಲ ಬೈಟು ಕುಡಿದು ತಿರ್ಗಾ ಫೋನ್ ಮಾಡಿ, ಅಲ್ಲ ಯಾರ போயிட்டாங்களா எங்கே மைசூர் ரோடு கரெக்ட் கரெக்ட் எல்லாம் பேர் சின்னசாமி வயசு 55 பொண்டாட்டி 1 புள்ள 2 சரி சின்னசாமி 2 பொண்டாட்டி இல்லை 2 பொண்டாட்டி இல்லை சார் ஒரு பொண்டாட்டி ஒரு பொண்டாட்டி 2 புள்ள 55 ವಯಸ್ಸು ಸರಿ 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 ಏನಪ್ಪ ಅಂತ ಅದೇ ಸ್ವಾಮಿ ಮೈಸೂರಲ್ಲಿ ಹೋಗ್ಬಿಟ್ಟಿದ್ದಾರೆ ಅವ್ರದ್ದು ಬಯೋಡೇಟಾ ಒಂದು ಸಲ ಮನಸ್ಸಿಗೆ ತಗೊಂಡ್ಬಿಟ್ರೆ ಸ್ವಾಮಿ ಅದು ಜ್ಞಾಪಕ ಬಂದುಬಿಡುತ್ತೆ ನನಗೆ ಅಂದ. ಆಯ್ತಪ್ಪ ಅಂತ ಹೋದ. ಏನು ಮಾಡಿದ್ದಾನೆ, ಸಿಟಿ ಮಾರ್ಕೆಟಲ್ಲಿ ಸತ್ತಿರೋದು ಮೈಸೂರು ರೋಡಲ್ಲಿ ಚಿನ್ನಸ್ವಾಮಿ, 2 ಮಕ್ಕಳು, 1 ಹೆಂಡ್ತಿ, 55 ವರ್ಷ. ಶ್ರೀರಾಮ್ಪುರದಲ್ಲಿ ಸತ್ತಿರೋನು ಪೆರಿಸ್ವಾಮಿ, 2 ಹೆಂಡ್ತಿ, 2 ಮಕ್ಕಳು, 55 ವಯಸ್ಸು. ಸರಿ ಇವನೇನು ಮಾಡ್ದ, ಇವನು ಅಳಕ್ಕೆ ಸ್ವಲ್ಪ ಸ್ಫೂರ್ತಿ ಬೇಕಲ್ಲ, ಸ್ಪಿರಿಟು. ಅವನು ಕೋಡೇಶ್ವರಮ್ಮ ಆಗ್ತಾಯಿದ್ದ. ಅದು ಒಳಗೋದ್ರೆ ಕಣ್ಣೀರಾಗಿ ಹೊರಗೆ ಬರೋದು, ಆ ಲಿಕ್ವಿಡು ಕಣ್ಣೀರಾಗಿ ಹೊರಗೆ ಬರುತ್ತೆ. ಕೆಲವರು ಕುಡಿದ್ರೆ ನಗ್ತಾರೆ, ಅಳ್ತಾರೆ, ಏನೇನೋ ಮಾಡ್ತಾರೆ. ಕೆಲವರು ಇವನಿಗೆ ಅಳುಗೆ ಭಾಳ ಉಪಯೋಗ ಆಗುತ್ತೆ. ಒಳ್ಳೆ ಬ್ರ್ಯಾಂಡ್ ಬಿಡಿ ಕೋಡೇಶ್, ನಮ್ಮದು ಅದೇ ಒಳ್ಳೆ ಬ್ರ್ಯಾಂಡು. ಸರಿ ಅವನು ಕ್ವಾರ್ಟ್ರ್ ಹಾಕಿದ, ಶ್ರೀರಾಮ್ಪುರದಲ್ಲಿ ಸತ್ತೋದ ಅಂತೇನೋ ಕನ್ಫ್ಯೂಸ್ ಮಾಡ್ದ. ಹತ್ರ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಹೋದ. ಎಲ್ಲಿ ಬಂದ, ಮೈಸೂರೊಳಗೆ ಬಂದ. ಈ ಥರ ಒಂದು ಕರ್ಟನ್ ಇರುತ್ತೆ, ಅದ್ರ ಹಿಂದೆ ಅವನು ಬಿಡಿಸಿ ಎತ್ತಾ ಇರ್ತಾನೆ. ಒಂದು ಜ್ಞಾಪಿಸ್ಕೊತಾನೆ. ಸರಿ ಜ್ಞಾಪಿಸ್ಕೊಂಡ್ರೆ ಚಿನ್ನಸ್ವಾಮಿ, 1 பொண்டாட்டி 2 புள்ள, ಈ ಕೇಸು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟ. என்ன பேர், சின்னசாமி, 2 பொண்டாட்டி 2 புள்ள, 55 வயசு. அந்த உரு ಹೊಡ್ಕೊಂಬಿಟ್ಟ. ಚಿನ್ನಸ್ವಾಮಿ 2 பொண்டாட்டி 2 புள்ள, 1 புள்ள, 55 ವಯಸ್ಸು. ರೆಡಿಯಾ ಎಲ್ಲರೂ ಅಂತ. ಅವ್ನಿಗೆ ಹಿಂದೆ ಕೋರಸ್ ಬೇರೆ ಇರುತ್ತೆ, ಹಿಂದೆ 4 ಜನ ಕೋರಿಸ್ತದೆ, 2 ಮೇಲ್ ವಾಯ್ಸು 2 ಫೀಮೇಲ್ ವಾಯ್ಸ್. ಆ ಥರ ಎಲ್ಲ ಎಣ್ಣೆ ಹಾಕ್ಕೊಂಡ. ಆ ಕರ್ಟನ್ ಇರುತ್ತಲ್ಲ, ಹಿಂಗೆ ತೆಗೆದಿದ ತಕ್ಷಣ ಅವನೊಂದು ಎಂಟ್ರಿ ಕೊಡ್ತಾನೆ. ಏನು ಬ್ಯೂಟಿಫುಲ್ ಎಂಟ್ರಿ ಅಂದರೆ ಯಾವ ಆ್ಯಕ್ಟ್ರು ಇಲ್ಲ. ಹಿಂಗೆ ಕರ್ಟನ್ ಎತ್ತಿದ ತಕ್ಷಣ ಆ ಬಲ್ಗಾಲ್ ಇಟ್ಟಾಗಲೇ ಆ ಟ್ಯೂನ್ ತೆಗೋತಾನೆ. ಸರಿ ಏನು ಮಾಡ್ದ, ಕರ್ಟನ್ ಓಪನ್ ಮಾಡ್ದ ಅಂತ ಇಟ್ಕೊಂಡ. ಹಿಂಗೆ ಓಪನ್ ಮಾಡ್ದ ಕರ್ಟನ್, ಹಿಂಗೆ ಇಟ್ಟ. ಅಯ್ಯೋ போயிட்டிய சின்னசாமி, 2 பொண்டாட்டி 2 புள்ள, 1 பொண்ணு, 55 வயசு, போயிட்டியே அந்த இவர் கோரஸ். போயிட்டிய சின்னசாமி, போயிட்டிய 55 வயசு, 2 பொண்டாட்டி 2 புள்ள, 1 பொண்ணு, போயிட்டியே ಅಂತಂದ. ಇವರು போயிட்டிಯ ಅಂದ. ಆ ಎಣ ಮಲಗಿಸಿದ್ರು ಅವನ ಹೆಂಡತಿ ಕೂತಿದ್ದಲ್ಲಿ. ಅಲ್ಲಿವರೆಗೆ ಹಿಂಗೆ ಕೂತಿದ್ಲು ಪಾಸ್ಚರ್ ದುಃಖದಲ್ಲಿ. ಅಂತ ಇದ್ಲು. ಅವನು ಹೇಳ್ತಾನೆ ಇದ್ದ, 2 பொண்டாட்டி 2 புள்ள, 2 பொண்டாட்டி 2 புள்ள ಅಂತಿದ್ದಂಗೆ ಅವಳು ಎದ್ಬಿಟ್ಲು, ಕಾಳಿಕಾ ದೇವಿ ಆಗ್ಬಿಟ್ಲು, ಚಪ್ಪಲಿ ತೊಗೊಂಬಿಟ್ಲು. ನನಗೆ ಗೊತ್ತಿತ್ತು ಈ ಮುಂಡೆ ಮಗನಿಗೆ ಒಂದು ಫಿಟ್ಟಿಂಗ್ ಇತ್ತು, ಒಂದು ಸ್ಟೆಪ್ನಿ ಇತ್ತು ಅಂತಂದ. ಅದು ಕರೆಕ್ಟಾಗಿ ಇವ್ನು ಕಣ್ಣು ಮುಚ್ಕೊಂಡು 2 பொண்டாட்டி 2 புள்ள, 2 பொண்டாட்டி 2 புள்ள, 55 ವಯಸ್ಸು, ಚಿನ್ನಸ್ವಾಮಿ, போயிட்டியே ಪಟ ಅಂತ ಚಪ್ಪಲಿ ತೊಗೊಂಡು ಹೆಣಕ್ಕೆ ಹೊಡೆದ್ಲು. ಜನ ಎಲ್ಲ ಎದುರುಬಿಟ್ರು. ಏನಾಯ್ತು, ಇವನಿಗೆ ಅವ್ರ ಸ್ಟೆಪ್ನಿ ಇರ್ದಿಚ್ಚಿ ತಕ್ಲು. ಎಲ್ಲರೂ ಬಂದು ಅವಳು ಇಳಿದ್ರು. ಜನ ಎಲ್ಲ ಬಂದ್ಬಿಟ್ರು. ಏನು ಚಿನ್ನಸ್ವಾಮಿ ದೇವರಂತ ಮನುಷ್ಯ, ಒಬ್ಬಳು ಹೆಂಡ್ತಿ ಬಿಟ್ಟು ಇನ್ನೊಂದು ಹೆಂಡ್ತಿ ಕಡೆ ತಲೆ ಎತ್ತಿ ನೋಡಿರಲಿಲ್ಲ. ಅವನಿಗೆ ಚಪ್ಪಲಿ ಹೊಡಿತಾ ಇದ್ದಾಳಲ್ಲ ಅಂದರೆ ಇವನು ಕಣ್ಣು ಮುಚ್ಕೊಂಡು 2 பொண்டாட்டி 2 புள்ள, போயிட்டியே ಅಂದು. ಆ ಚಪ್ಪಲಿ ತಿರುಗ್ತು. ಪಟ ಅಂತ ಹೊಡೆದ್ರು ಪೆರುಮಾಳಿಗೆ. ಚಪ್ಪಲಿಯಲ್ಲಿ ಫುಲ್ಲು ಬ್ಯಾಂಡೇಜು. ಸಿಕ್ಕದ. ಏನಪ್ಪ ಪೆರುಮಾಳ್, ಉಂಗ ಕೂಡ ಟೀ ಸಾಪ್ಟ್ ಕನ್ಫ್ಯೂಸ್ ಆಯಿಡ್ಸಿ ಸ್ವಾಮಿ, ಹಿಂಗೆಲ್ಲ ಹೊರೇ ಅಡಿಯುತ್ತೆ. ಟೀ ಕುಡ್ದಿದ್ದ, ಆಮೇಲೆ ಅವ್ನು ಕುಡ್ದಿದ್ದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತು. ಮಾತಾಡ್ತಿದ್ನಲ್ಲ ಅದಕ್ಕೆ. ಇನ್ನೊಂದು ಟೈಮ್ ಆಗೋಗಿದೆ, ಹಾಡು ಹೇಳ್ಬಿಡ್ತೀನಿ. ನನಗೆ ಭಾಳ ಸಂಪನ್ನರು ಇದ್ದಾರೆ ಇಲ್ಲಿ. ನಾನು 20 ವರ್ಷ ಈ ಸ್ಟೇಜ್ ಮೇಲೆ ಇದ್ದವನು. ಇವತ್ತು ಭಾಳ ಸಂತೋಷದ ವಿಷಯ ಅಂದರೆ 9 ವರ್ಷಗಳ ನಂತರ ಬಣ್ಣಾಚಿ ಸ್ಟೇಜ್ ಮೇಲೆ ಬಂದಿದ್ದೀನಿ. ನಿಮಗೆಲ್ಲ ಥ್ಯಾಂಕ್ಸ್. ನಿಮಗೆಲ್ಲ ಗೊತ್ತು ಎಷ್ಟು ಬ್ಯೂಟಿಫುಲ್ ಸಿಟಿ ನಮ್ಮದು. ಆದರೆ ಇವಾಗ ಏನಾಗಿದೆ ಈ ರಾಜಕಾರಣದಿಂದ ಅನ್ನೋದನ್ನು ಒಂದು ಹಾಡಿನ ರೀತಿಯಲ್ಲಿ 25 ವರ್ಷಗಳ ಹಿಂದೆ ಹಂಗೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ. 25 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಗಲ್ಲಿಯಲ್ಲಿ ದೇವಸ್ಥಾನ, ಬೀದಿಯಲ್ಲಿ ಪಾಠಶಾಲೆ, ಎಲ್ಲ ಕಡೆ ಮರಗಿಡ, ಬೀದಿಯಲ್ಲಿ ಪಾಠಶಾಲೆ, ಗಲ್ಲಿಯಲ್ಲಿ ದೇವಸ್ಥಾನ. 25 ವರ್ಷಗಳ ನಂತರ ಗಲ್ಲಿಯಲ್ಲಿ ಬಾರು, ಬೀದಿಯಲ್ಲಿ ವೈನು ಸ್ಟೋರು, ಗಲ್ಲಿಯಲ್ಲಿ ಬಾರು, ಬೀದಿಯಲ್ಲಿ ವೈನು ಸ್ಟೋರು. ಗೊತ್ತೇನು ನಿಮಗೆ
ಈ ನಮ್ಮ ನಗರದ ನಾಡಗೀತೆ ಅದಲ್ಲ, ಪಂಚಬಿಚ್ಚಿದ ನಾಡಗೀತೆ ಅಲ್ಲ, ನಗರಕ್ಕೊಂದು ನಾಡಗೀತೆ ಇದೆ, ಹಾಡಿದೆ. ಏನು ಗೊತ್ತಾ ಹಾಡು? ಬಾರ್ ಬಾರ್ ದೇಖೋ ಹಜಾರ್ ಬಾರ್ ದೇಖೋ ಓ ದೇಖನೆ ಕಿ ಚೀಸ್ ಹೈ ಹಮಾರ ಬ್ಯಾಂಗಳೂರು ಬಾರ್ಗಳೂರು ಬ್ಯಾಂಗಳೂರು ಬಾರ್ಗಳೂರು. ಬಾರ್ ಬಾರ್ ದೇಖೋ ಹಜಾರ್ ಬಾರ್ ದೇಖೋ ಓ ದೇಖನೆ ಕಿ ಚೀಸ್ ಹೈ ಹಮಾರ ಬ್ಯಾಂಗಳೂರು ಬಾರ್ಗಳೂರು ಬ್ಯಾಂಗಳೂರು ಬಾರ್ಗಳೂರು. ಎಲ್ಲ ಸೀನಿಯರ್ ಸಿಟಿಸನ್ಸ್ ಅಂದರು, ಏನ್ರಯ್ಯ ಇಂಥ ಒಂದು ಸಿಟಿ, ಗಾರ್ಡನ್ ಸಿಟಿ, ಎಜುಕೇಷನ್ ಸಿಟಿ, ಡಿವೈನ್ ಸಿಟಿನ ಬಾರ್ಗಳ ಸಿಟಿ, ಕುಡುಕರ್ ಸಿಟಿ ಮಾಡಿಬಿಟ್ರಲ್ಲಯ್ಯ, ಯಾರಿದಕ್ಕೆ ಕಾರಣ? ಒಬ್ಬರಾಗಿದ್ದರೆ ಕ್ಯಾಕರ್ಸ್ ಮುಗಿಬೋದಾಗಿತ್ತು. ಅರಸರ ಕಾಲದಿಂದ ಕೃಷ್ಣರ ಕಾಲದವರೆಗೆ ಆಳಿದ ಮಹಾರಾಜರೆಲ್ಲ ತಮ್ಮ ಕೈಯಿಂದ ಏನು ಆಗುತ್ತದೋ ಎಲ್ಲ ಶಕ್ತಿ ಮೀರಿ ದುಡಿದು ಇದನ್ನು ಮಾಡಿದ್ದಾರೆ. ಕೋಡೆ, ಮಲ್ಯ, ಪಲ್ಯ, ಶುಲ್ಯ ಅಂತ ಎಂಥದ್ದೋ ಜನರನ್ನು ಬೆಳೆಸಿದ್ದಾರೆ. ಹೌದಾ? ಕರೆಸಿ ಅವರನ್ನೆಲ್ಲ. ಹೆಂಗೆ ಕರೆಸೋ ಸರ್? ಹೋಗ್ಬಿಟ್ಟವ್ರೆ. ಮೊನ್ನೆ ಒಬ್ಬರು ಹೋಗ್ಬಿಟ್ರು, ಹೊಸಬ್ರು ರಾಮ ಕೃಷ್ಣ ಅಂತ ಹೋಗ್ಬಿಟ್ರಲ್ಲ ಸರ್, ಅವ್ರದ್ದು ಇದೆ ಅಂತಂದರು. ಹೌದಾ? ಇರಲಿ, ನಾನು ಕರೆಸುತ್ತೇನೆ ಅಂತ ಎಲ್ಲರನ್ನು ಕರೆಸಿದ್ರು. ಅರಸರಿಂದ ಕೃಷ್ಣವ್ರಿಗೂ ನಿಲ್ಲಿಸಿದರು. ಏನರಪ್ಪ ಇಂಥ ಒಂದು ಸಿಟಿನ ಹಾಳು ಮಾಡಿಬಿಟ್ರಲ್ಲ, ಇದು ನ್ಯಾಯನ? ಎಲ್ಲರೂ ನೋಡಿ ಸರ್, ರಾಜಕಾರಣಿಗಳು ನಾವು ಅಂದ್ಕೊಳ್ತೀವಿ ಒಬ್ರಿಗೊಬ್ರಿಗೆ ಆಗಲ್ಲ ಅಂತ, ಅವೆಲ್ಲ ಒಳಗೊಳಗೆ ಎಲ್ಲ ಫ್ರೆಂಡ್ಸು, ಹೊರಗಡೆ ಮಾತ್ರ ಜಗಳ ಆಡ್ತಿರ್ತಾರೆ. ಇಲ್ಲದಾದ್ರೆ ಮೊನ್ನೆ ನೋಡಿದ್ರಲ್ಲ ಯಾರ ಜೊತೆ ಯಾರು ಸೇರ್ಕೊಂಡ್ರು, ನಾವು ಹೇಳಬಾರ್ದು. ಏನೇನು ಅಡ್ಜಸ್ಟ್ಮೆಂಟ್ಗಳಿರ್ತವೆ. ಇವು ನಮ್ಮ ರಾಜಕಾರಣಿಗಳು ಸೋಡಾ ಇದ್ದಂಗೆ, ಯಾವುದಕ್ಕೆ ಹಾಕಿದ್ರೂ ಮಿಕ್ಸ್ ಆಗ್ತಾರೆ. ರಮ್ಗೆ ಹಾಕಿ, ವಿಸ್ಕಿಗೆ ಹಾಕಿ, ಲಿಂಬೆಹಣ್ಣಿಗೆ ಹಾಕಿ, ಉಪ್ಪಿಗೆ ಹಾಕಿ, ಏನೂ ಇಲ್ವಾ ಸುಮ್ಮನೆ ಹಿಂಗೆ ಅಲ್ಲಾಡ್ಸ್ಕೊಡಿರಿ, ರೆಡಿ ಆಗ. ಇಂಥವ್ರನ್ನೆಲ್ಲ ನಿಲ್ಸಿ ಕೇಳಿದ್ರು, ಇದು ಸರಿನಾ ನೀನು ಮಾಡಿದ್ದು ಅಂತ. ಅವರೆಲ್ಲ ಸೇರಿಕೊಂಡ್ರು. ಏನ್ರಿ ತಪ್ಪು? ಹಾಂ, ಏನ್ರಿ ತಪ್ಪು? ಅದು ನಮ್ಮ ಸಂಸ್ಕೃತಿ. ಹಾಂ, ಹೆಂಡ ಕುಡಿಯೋದು ನಮ್ಮ ಸಂಸ್ಕೃತಿ. ಮತ್ತು ನಾವು ಯಾರು ಇಂಡಿಯನ್ಸ್. ಇಂಗ್ಲೀಷಲ್ಲಿ ಮಾತಾಡಬೇಡ್ರಿ, ಕನ್ನಡದಲ್ಲಿ ಮಾತಾಡಿ ಅಂದರು. ಯಾರು? ಅರಸರು, ಗುಂಡೂರಾರು, ಜೆ.ಎಚ್. ಪಟೇಲು, ಬಂಗಾರಪ್ಪನವರು ಎಲ್ಲರೂ ಸೇರಿ ಹಿಂಗಂದರು. ಏನು ರೀ ಸಂಸ್ಕೃತಿ? ಏನು ಅಂದ್ಕೊಂಡಿದ್ದೀರಾ ನಮ್ಮನ್ನು? ನಾವು ಯಾರು? ಭಾರತೀಯರು. ಹೌದು, ಭಾರತೀಯರು. ಅದೇ ನಮ್ಮ ಸಂಸ್ಕೃತಿ. ಭಾರತೀಯರು ನಾವು, ಭಾರತೀಯರು ನಾವು, ಅತೀಯರು. ಭಾರತೀಯರು ನಾವು, ಭಾರತೀಯರು ನಾವು, ಅತೀಯರು. ಕುಡ್ದಾಗ ನಾವು ರಾತ್ರಿ ಹೊತ್ತು ಅಡ್ಡಗಿಡ್ಡ ಕಾಲು ಹಾಕಿ ಹುಡುಗಿಯರನ್ನು ಕಂಡಾಗ ಭಾರತೀಯರು. ಬಾಬಾ ರತೀಯರು. ಅಪ್ಪ ಹೇಳಿದ ಕುಡಿಯಬೇಡ ವಿಸ್ಕಿ, ಲೈಫ್ ತುಂಬ ರಿಸ್ಕಿ, ಕುಡಿ ಬರೀ ಬೀರು, ಅದು ಮಲ್ಯ ಮಾಡಿದ ಬೀರು, ಕಿಂಗ್ ಫಿಶರ್ ಬೀರು. ಅವರ ಮಾತು ಕೇಳಿ ಕುಡಿದೆ ಬರೀ ಬೀರು. ಈಗ ನಾವೆಲ್ಲ ಅತೀಯರು. ಮೈಸೂರಿನ ಸೆಂಟ್ ಫಿಲಾಮಿನಾ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಕೃಷ್ಣೇಗೌಡರು ಹಾಸ್ಯ ಭಾಷಣಗಳಿಗೆ ಸಾಕಷ್ಟು ಹೆಸರುವಾಸಿಯಾದವರು. ನಿಮ್ಮೆಲ್ಲರ ಮನೆ ಮಾತಾಗಿರೋರು, ಪರಿಚಯ ಹೆಚ್ಚು ಬೇಕಾಗಿಲ್ಲ. ಕೃಷ್ಣೇಗೌಡರು